ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲಾ ಕಡೆ ಬಾಹುಬಲಿನ ಬ್ಯಾನ್ ಮಾಡಬೇಕು, ಬಾಹುಬಲಿ ಸಿನಿಮಾ ಬರಲೇಬಾರ್ದು. ಸೊ ಕಟ್ಟಪ್ಪನ್ಗೆ ಬಂದು ಕ್ಷಮೆ ಕೇಳಬೇಕು, ಕಟ್ಟಪ್ಪನ್ಗೆ ಹಂಗ್ ಮಾಡ್ಬೇಕು, ಕಟ್ಟಪ್ಪನ್ ಹಿಂಗ್ ಮಾಡ್ಬೇಕು ಅಂತ ಎಲ್ಲಾ ಕಡೆ ತುಂಬಾ ನಮ್ಮ ಕನ್ನಡಿಗರು ಉಗ್ರವಾದ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈ ಹೋರಾಟಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಾನು ಬಾಹುಬಲಿ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಈ ತರ ಎಲ್ಲ ಮಾಡಿದ್ಮೇಲೆ ಇವರು ಅದು ಬೇರೆ ನಮ್ಮ ರಾಜಮೌಳಿ ದ ಬಿಗ್ ಡೈರೆಕ್ಟರ್ ಕಾಪಿ ಮಾಡ್ತಾನಲ್ಲ ಬೇಜಾನ್ ಇಂಗ್ಲಿಷ್ ಫಿಲಮ್ಗಳನ್ನೆಲ್ಲ. ನಿಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೆ ರಾಜಮೌಳಿ ಮಾಡಿರೋ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಮಿನಿಮಮ್ ಅಂದ್ರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಪಿಡ್ ಸೀನ್ಸ್ಗಳು ಇದೆ. ಅದು ಯಾವ್ದು ಗೊತ್ತಾ? ಫ್ರೆಂಚ್ ಮೂವಿ, ಓರಿಯನ್ ಮೂವಿ, ಆಮೇಲೆ ಇಂಗ್ಲಿಷ್ ಮೂವಿಗಳನ್ನ ರಾಜಮೌಳಿ ಹಂಗೆ ನಚ್ಚು ನಿಲ್ಸಿದ್ದಾನೆ. ಅದನ್ನ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಕಣ್ಣು ಕಾಣಿಸುತ್ತೆ ನೀಟಾಗಿ, ಎಷ್ಟು ನೀಟಾಗಿ ರಾಜಮೌಳಿ ಕಾಪಿ ಮಾಡ್ಕೊಂಡು ಆ ಸೀನ್ಗಳನ್ನ ಜೋಡಣೆ ಮಾಡಿದ್ದಾನೆ ಅಂತ. ಸೊ ರಾಜಮೌಳಿ ಕನ್ನಡಿಗ ಇರ್ಬೋದು, ಬಟ್ ಏನಪ್ಪಾ ಅಂದ್ರೆ ಅವನು ನಿನ್ನೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅದೇನಪ್ಪ ಅಂದ್ರೆ ಕಟ್ಟಪ್ಪ ಮಾಡಿದ್ದು ಸರಿ ಅಂತ ಇದು ಮಾಡಿದ್ದೇನೆ, ಅವನಿಗೆ ಸಪೋರ್ಟ್ ಮಾಡಿದ್ದೇನೆ. ಯಾಕಂದ್ರೆ 9 ವರ್ಷದಿಂದ 25 ಸಿನಿಮಾದ ಮೇಲೆ ಬಂದಂತೆ. ಸೊ ಅವಾಗೆಲ್ಲ ನೀವು ಮಾಡಿದ್ರೆ ಇವಾಗ ಯಾಕೆ ಮಾಡ್ತಾ ಇದ್ರಿ ಅಂತ ಒಂದು ಹಿಂದಿ ಇಂಟರ್ವ್ಯೂ ರಾಜಮೌಳಿ ನನಗೆ ಇಂಟರ್ವ್ಯೂ ಕೊಟ್ಟಿದ್ದೇನೆ. ಸೊ ಇದು ನೋಡಿ ನನಗೆ ತುಂಬಾ ಕೋಪ ಬಂತು. ಯಾಕಪ್ಪ ಅಂದ್ರೆ ರಾಜಮೌಳಿ ಹೇಳ್ಬೋದಾಗಿತ್ತು ಒಂದು ಮಾತು ಕಟ್ಟಪ್ಪಂಗೆ, ಲವ್ ಕಟ್ಟಪ್ಪ ಹೋಗೋ ಕ್ಷಮೆ ಕೇಳು, ಕನ್ನಡಿಗರು ಕ್ಷಮೆ ಕೇಳು, ಅವ್ರು ಕನ್ನಡಿಗರು ಕ್ಷಮಿಸ್ತಾರೆ, ಅವ್ರು ಒಳ್ಳೆ ಮನಸ್ಸಿದೆ, ಸೊ ದಯವಿಟ್ಟು ಹೋಗಿ ನಿನ್ ಕ್ಷಮೆ ಕೇಳು ಅಂತ ಹೇಳ್ಬೋದಾಗಿತ್ತು. ಅದು ಬಿಟ್ಟು ರಾಜಮೌಳಿ ಅವರು ಕಟ್ಟಪ್ಪಂಗೆ ಸಾಥ್ ಕೊಟ್ಟಿದ್ದಾರೆ. ಇದು ನೋಡಿ ನಂಗೆ ತುಂಬಾ ಬೇಜಾರಾಗಿದೆ. ಸೊ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಕಟ್ಟಪ್ಪ ಬಂದು ಸಾರಿ ಕೇಳಿದ್ರು ಕೂಡ ಬಾಹುಬಲಿ ಸಿನಿಮಾ ಕರ್ನಾಟಕದಲ್ಲಿ ಬರಬಾರ್ದು, ನಾನು ನೋಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಾನು ಟ್ರೇಲರ್ ಎಲ್ಲ ನೋಡಿದ್ದೆ. ಸೊ ಎಲ್ಲರಿಗೂ ಗೊತ್ತು, ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ನೀನ್ ಎಲ್ಲಾ ಫಿಲಮ್ ತೆಗೆದಿದ್ದೀರಪ್ಪ, ಯಾವ್ದಪ್ಪ ಈಗ ಫಿಲಮ್ ಯಾವ್ದು ಡಬ್ಬಿಂಗ್ ಅಂತ ಎಲ್ಲರಿಗೂ ಗೊತ್ತು. ದಿ ಕಾಕ್ರೋಚ್ ಅಂತ ಇಂಗ್ಲಿಷ್ ಸಿನಿಮಾದಲ್ಲಿ ಕಾಕ್ರೋಚ್ ಬಗ್ಗೆ ಒಂದು ಸಿನಿಮಾ ಇತ್ತು. ಸೊ ಅದನ್ನ ನೀನು ಜಿರ್ಲೆ ತೆಗೆದ್ಬಿಟ್ಟು ನೀನು ಸೊಳ್ಳೆ ಮಾಡ್ಬಿಟ್ಟಿದ್ಯಾ. ಸೊ ಇದಾದ್ಮೇಲೆ ಇನ್ನೊಂದು ದ ಹಾಸ್ಪಿಟಲ್ ಹೆಡ್ ಅಂತ ಒಂದು ಇಂಗ್ಲಿಷ್ ಸಿನಿಮಾ ಇತ್ತು, ಅದು 1940 ಯಾವಾಗ ರಿಲೀಸ್ ಆಗಿದ್ದು. ಆ ಸಿನಿಮಾ ತೆಗೆದ್ಬಿಟ್ಟು ನೀನು ಮರ್ಯಾದ ರಾಮಣ್ಣ ಅಂತ ತೆಗೆದ್ಬಿಟ್ಟು ಸೂಪರ್ ಹಿಟ್ ಮಾಡ್ಬಿಟ್ಟೆ. ನಿನ್ನ ಸಿನಿಮಾಗಳು ಎಲ್ಲಾನು ಇಂಗ್ಲಿಷ್ ಫಿಲಮ್ ರೀಮೇಕ್ ಅಂತ ಎಲ್ಲರಿಗೂ ಗೊತ್ತು. ಬಟ್ ನೀನ್ ರೀಮೇಕ್ ಕಾಪಿ ಹೊಡೋದನ್ನು ಸೇರ್ಕೊಳ್ಳ ಹೊಡಿತಾ ಇದೆ. ಸೊ ಅದಕ್ಕೆ ನಿಂಗೆ ಹಿಟ್ಸ್ ಬರ್ತಾ ಇದೆ. ಸೊ ಇದನ್ನ ನೀನು ದೊಡ್ಡ ಡೈರೆಕ್ಟರ್ ಅಂತ ನೀನು ಬಿಲ್ಡಪ್ ತೊಳಕ್ ಹೋಗ್ಬೇಡ. ನೀನು ಮಾಮೂಲಿ ಡೈರೆಕ್ಟರ್ ಕಾಪಿ ಚಾಟ್ ಹೊಡಿತೀಯಾ. ಸೊ ನಿನ್ ಬಗ್ಗೆ ನನಗೆ ಹೆಮ್ಮೆ ಮುಂಚೆ ಇತ್ತು, ಬಟ್ ಇವಾಗ ನಿನ್ ಬಗ್ಗೆ ತುಂಬಾ ಇಂಟರ್ ನೋಡಿದಾಗ ನಂಗೆ ತುಂಬಾ ಹೆಮ್ಮೆನಿಲ್ಲ, ಏನಿಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಸೊ ನೀನು ಈ ಬಾಹುಬಲಿ ಫಿಲಮ್ನ ನಾನು ನೋಡಕ್ ಹೋಗಲ್ಲ. ಸೊ ಜನಗಳ ನೀವು ಕೂಡ ನೋಡ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬಾಹುಬಲಿ 2 ಸಿನಿಮಾ ಬಂದ್ರು ಕೂಡ ಯಾರು ನೋಡಕ್ ಹೋಗ್ಬಾರ್ದು, ಬರಕ್ಕೆ ಬಿಡಬಾರ್ದು. ಅಪ್ಪಿತಪ್ಪಿ ಬಂದ್ರು ಕೂಡ ಏನು ಮಾಡೋದು, ಇವರು ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಮಾಡಿದ್ರು ಕೂಡ ನಮ್ಮ ಕನ್ನಡಿಗರುಗಳು ಯಾರು ಕೂಡ ನೋಡ್ಲೇಬಾರ್ದು. ಸತ್ಯರಾಜ್ ಅಂತೂ ಕ್ಷಮೆ ಕೇಳಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಅವನು ಭಯಂಕರ ದುರಾಂಕಾರ. ಅವನದೇನಾಯ್ತು, ಅವ್ನು ಎಷ್ಟರ ಮಾತಾಡ್ಕೊಳ್ಳಿ, ಅವ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಅವ್ನು ಭಯಂಕರ ದುರಾಂಕಾರ ನನ್ನ ಮಗ ಸತ್ಯರಾಜು ಕಟ್ಟಪ್ಪ. ಸೊ ಅವನಿಗೆ ನನಗೂ ಸುಳ್ಳು ಹೇಳ್ಬಾರ್ದು ಫ್ರೆಂಡ್ಸ್, ನಿಜ ಹೇಳ್ತೀನಿ. ನನಗೂ ಈ ರಾಜಮೌಳಿ ವಿಡಿಯೋ ಏನಂದದ ಆಮೇಲೆ ಆಗ್ತೀನಿ ಲಾಸ್ಟಲ್ಲಿ ನೀವು ಕೇಳಿಸ್ಕೊಳ್ಳಿ. ಸೊ ಅದು ನೋಡೋಕ್ಕಿಂತ ಮುಂಚೆ ನನಗೂ ಬಾಹುಬಲಿ 2 ನೋಡಬೇಕು ಅಂತ ಆಸೆ ಇತ್ತು. ಸುಳ್ಳು ಹೇಳೋದು ಬೇರೆಯವ್ರ ಥರ ಗೊತ್ತಾಯ್ತಾ, ಹಿಂದೆ ಬೈಬಿಡೋದು ಆಮೇಲೆ ನೋಡಿದಂಗೆ ಆಸೆ ಇತ್ತು. ಬಟ್ ಏನಪ್ಪ ಅಂದ್ರೆ ಅವ್ನು ಈ ರಾಜಮೌಳಿನೇ ಇಂಥ ವಿಡಿಯೋ ಮಾಡಿದಿರೋದ್ರಿಂದ ಸೊ ಅದನ್ನ ನಾನು ನೋಡಿ ತುಂಬಾ ಬೇಜಾರಾಗಿದೆ. ಸೊ ಬಾಹುಬಲಿನ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ವಿಷಯ ಅಂದ್ರೆ ಈ ರಾಜಮೌಳಿ ಬೇಕಾದ್ರೆ ರಿಲೀಸ್ ಮಾಡ್ತಾನ, ಅವನು ಹಂಗೆ ಸಂಬಂಧ ಇಲ್ಲ ಅಂತಾನೆ. ಸೊ ಕಟ್ಟಪ್ಪನ ಮುಖ ಫುಲ್ಲು ಕ್ಲೋಸ್ ಮಾಡ್ಬಿಡ್ಲಿ ಆಯ್ತಾ, ಫಿಲಮ್ ಪೂರ್ತಿ ಕಟ್ಟಪ್ಪನ ಮುಖ ಕ್ಲೋಸೇ ಮಾಡ್ಬೇಡ. ಸೊ ಆಮೇಲೆ ಬೇಕಾದ್ರೆ ಇಲ್ಲಿ ಬೇಡ, ಅವ್ನು ಆನಂದ್ರೆ ರಿಲೀಸ್ ಮಾಡ್ಕೊಳ್ಳಿ, ಅವಾಗ ನಾವು ಒಪ್ಕೊಂತೀವಿ ಬೇಕಾದ್ರೆ ಅವ್ನ ದೊಡ್ಡ ಇವನಂತ. ಸೊ ಅವ್ನು ಇವಾಗ ಬೇಜಾನ್ ಏನೋ ಒಂದು ಬಿಲ್ಡಪ್ ಕೊಡ್ತಾ ಇದ್ದೀವಿ, ನಂಬಿರ್ಲಿ ಅಂತೀವಲ್ಲ, ಸುಳ್ಳು ಅನ್ಕೊಂಡಿದ್ದಂತೆ. ನಾವು ಇಲ್ಲಿ ಇಷ್ಟೊಂದು ಪ್ರೊಡಕ್ಟ್ ಮಾಡ್ತಾ ಇದ್ರೆ ಅದು ರಾಜಮೌಳಿ ಸುಮ್ಮನೆ ತಮಾಷೆ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿದ್ದಂತೆ. ಸೊ ಆಡಿದ್ರೆಲ್ಲ ಹೇಳಿದಾನೆ ಕೇಳಿಸ್ಕೊಳ್ಳಿ, ಇಂಗ್ಲೀಷಲ್ಲಿ ಅರ್ಥ ಆಗಲಿರೋ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ತುಂಬಾ ಇಂಟ್ರೋಲ್ ಹೇಳಿದ್ದಾನೆ. ಸೊ ನೋಡೋಣ ಏನಾಗುತ್ತೆ, ಮುಂದಕ್ಕೇನು ಆಗಲ್ಲ, ಪ್ರಾಬ್ಲಮ್ ಆಗಲ್ಲ ಅಂತ ಖುಷಿಯಾಗೇನೆ ಅವನು ಮಾತಾಡಿದ್ದಾನೆ. ಸೊ ಇವ್ರನ್ನ ಇಷ್ಟಲ್ಲೇ ಬಿಡಬಾರ್ದು ಫ್ರೆಂಡ್ಸ್, ದಯವಿಟ್ಟು ಎಲ್ಲರೂ ಪ್ರತಿಭಟನೆ ಮಾಡಿ ಬಾಹುಬಲಿ 2 ಸಿನಿಮಾ ಬರ್ದಂಗೆ ಮಾಡಬೇಕು. ಅಪ್ಪಿತಪ್ಪಿ ಹಂಗೂ ಬರ್ಲಿ ಬಿಡಿ, ಬರಂಗಿಲ್ಲ ಅವ್ನು ಕ್ಷಮೆ ಕೇಳಬೇಕು, ಕಾಲಿಗೆ ಬಿದ್ದು ಕರ್ನಾಟಕದಲ್ಲಿ ಬಂದು ಕ್ಷಮೆ ಕೇಳಬೇಕು. ನಮ್ಮ ಕನ್ನಡಿಗರು ಇನ್ನು ಮುಂದೆ ಈ ಥರ ಮಾಡಕ್ಕೆ ಹೋಗಲ್ಲ ಅಂತ ಕಟ್ಟಪ್ಪ ಕೇಳ್ಕೊಂಡ್ರೆ ತುಕಾಲಿ ಕಟ್ಟಪ್ಪ ನನ್ನ ಮಗ. ಸೊ ಬಾಹುಬಲಿ 2 ಸಿನಿಮಾನ ರಿಲೀಸ್ ಮಾಡಲಿ ಬಿಡಲಿ, ನಾನಂತೂ ನೋಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಮ್ಮ IT ಬ್ಯೂಟಿ ಪೀಪಲ್ಸ್ ಇರ್ತಾರಲ್ಲ, ಅವ್ರು ಕಾಯ್ತಾ ಇದ್ದಾರೆ. ಬಾಹುಬಲಿ 2 ಫ್ಯಾನ್ಸ್ ಅವರು ತುಂಬಾ ಕಾಯ್ತಾ ಇದ್ದಾರೆ. 500 ರೂಪಾಯಿ ಟಿಕೆಟ್ ಮಾಡ್ತಾರೆ, 1000 ರೂಪಾಯಿ ಟಿಕೆಟ್ ಮಾಡಲಿ ಬಾಹುಬಲಿನ, ಅದೇ ರೆಡಿಯಾಗಿದೆ ನೋಡೋಕ್ಕೆ. ಸೊ ಅಂಥವ್ರಿಗಂತೂ ನಾನು ಏನು ಹೇಳೋಕ್ಕೂ ಆಗಲ್ಲ. ಸೊ ಅವ್ರಿಗೆ ದುಡ್ಡಿನ ಮರ ಎದ್ದಿ ಕುಣಿತಾ ಇದೆ. ಸೊ ಅಂತ ನೋಡ್ಕೊಳ್ಳಿ, ರಿಲೀಸ್ ಮಾಡ್ಕೊಂಡ್ರೆ. ಸೊ ನಾನಂತೂ ಈ ಸಿನಿಮಾನ ನೋಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಮಸ್ಕಾರ. Away from controversy, but recently I think I was reading somewhere that Satyaraj in Kannada, they kind of like, the groups there have said that, he used inflammatory words against the community during the Kaveri whole scenario there. So how do you plan to tackle that? And that's really coming just immediately before the film release. I mean, what is that? That was a very sad thing, and we were shocked to
see that on social media. We didn't realize that at all. And once it started coming one too many times, we just checked with it what's happening. And we worked with Satyaraj sir for 5 years, and I could never ever imagine that he's a person who will try to hurt someone. And some videos were posted, and I'm not too well versed in Kannada or Tamil. Okay. So I don't know what he was saying. I don't know what the Kannada people were saying, because I'm not too well versed. Understand a little bit of Tamil and Kannada, but I'm not too well versed in it. So we started inquiring, and the shocking thing is whatever comments Mr. Satya has made is 9 years back. Yeah, it's been a while, yeah. 9 years back, he has said something inflammatory, and after that there are 25 to 30 films of him which released in Karnataka. Yeah. Bahubali 1 released. Right. So no one had any problem with that, and suddenly raking up this issue at this point of time is I don't know. I don't think it is right. That is point number one. Point number two, Mr. Satyaraj is not the producer of the film, he is not the